ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಸಲ ನಾವು ಬೇರೆಯವರಿಗೆ ಒಳ್ಳೇದು ಮಾಡ್ತೀವಿ, ಸಹಾಯ ಮಾಡ್ತೀವಿ, ಅವರ ಜೀವನದಲ್ಲಿ ಬದಲಾವಣೆ ಆಗುವಂತ ಕೆಲಸಗಳನ್ನ ಮಾಡ್ತೀವಿ. ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ಅವರಿಂದ ಒಂದು ಕೃತಜ್ಞತೆ ನಿರೀಕ್ಷೆ ಶುರು ಆಗ್ಬಿಡುತ್ತೆ. ಅವರು ನಾವು ಇಷ್ಟೆಲ್ಲ ಮಾಡಿದ್ರೆ ಏನು ಮಾಡ್ಲಿಲ್ವಲ್ಲ ಅಂತ. ದಯವಿಟ್ಟು ಆ ಥರ ಬೇಸರಕ್ಕೆ ಒಳಗಾಗಬೇಡಿ. ಪ್ರತಿ ಸತಿ ನೀವು ಯಾರಿಗಾರು ಸಹಾಯ ಮಾಡಿದಾಗ ಅವ್ರ ಮನಸ್ಸು ಖುಷಿ ಆಗುತ್ತೆ, ಮನಸ್ಸಿನಲ್ಲಿ ಖುಷಿ ಆಗುತ್ತೆ. ಅವಾಗ ಅಲ್ಲಿ ಏನು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕಾರಣ ಯಾರಾಗಿರ್ತಾರೆ? ಅದಕ್ಕೆ ಕಾರಣ ನೀವೇ ಆಗಿರ್ತೀರ. ಹಾಗಾಗಿ ಆ ಒಂದು ಒಂದು ಒಳ್ಳೆಯ ಕರ್ಮದ ಫಲ ಏನಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಎಲ್ಲರೂ ಹೇಳೋದು ಬಲಗೈಲಿ ಮಾಡಿದೆ ಎಡಗೈ ಗೊತ್ತಾಗಬಾರ್ದು ಅಂತ. ಅದರ ಅರ್ಥ ಇಷ್ಟೇ, ನೀವು ಒಳ್ಳೆಯ ಕೆಲಸಗಳನ್ನೇನಿದೆ, ಏನೇನು ಮಾಡ್ಬೇಕನ್ನಿಸ್ತಾ ಇದೆ, ಯಾರಿಗೆ ಸಹಾಯ ಮಾಡ್ಬೇಕನ್ಸುತ್ತೆ, ಹೃದಯದಿಂದ ಮಾಡ್ತಾ ಬನ್ನಿ. ಅದರದ್ದು ಪಾಸಿಟಿವ್ ವೈಬ್ರೇಷನ್ಸ್ ಏನಿದೆ ಅದು ನಿಮಗೆ ಮುಟ್ಟುತ್ತೆ. ಸೇವೆ ಅಥವಾ ಸರ್ವಿಸ್ ಅಂತ ಏನು ಹೇಳ್ತೀವಿ, ಇದು ನಿಮ್ಮ ಜೀವನನ ಶುದ್ಧೀಕರಿಸೋ ರೀತಿಯಲ್ಲಿ ಬೇರೆ ಯಾವುದು ಶುದ್ಧೀಕರಿಸಲ್ಲ. ಇದು ನಾನು ವೈಯಕ್ತಿಕ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನೆಗೆಟಿವ್ ಕೂಡ. ನೀವು ಯಾರೋ ದುರ್ಬಲರು, ಅವ್ರಿಗೇನು ಹೇಳಕ್ಕಾಗಲ್ಲ, ಅವ್ರು ನಿಮಗೆ ತಿರುಗಿಸಿ ಹೇಳಕ್ಕಾಗಲ್ಲ ಅಂಥವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಾ. ಅವನಿಗೇನು ಗೊತ್ತಾಗ್ಲಿಲ್ಲ, ಅಂಗಡಿಯವನಿಗೆ ಗೊತ್ತಾಗ್ಲಿಲ್ಲ, 500 ರೂಪಾಯಿ ಬದಲು 400 ರೂಪಾಯಿ ಇಸ್ಕೊಂಡ, ಇನ್ನೇನೇನೋ ಈ ತರ ಸಾಕಷ್ಟು ನಾವು ಗೊತ್ತಿದ್ದೋ ಗೊತ್ತಿಲ್ಲ ಯಾಮಾರಿಸ್ತೀವಿ, ಮೋಸ ಮಾಡ್ತೀವಿ. ಅವನಿಗೇನು ಗೊತ್ತಾಗ್ಲಿಲ್ಲ, ಅವನು ಚಿಕ್ಕವನು, ಅವನ್ಯಾರೋ ವೆಯ್ಟರು, ಅವನ್ಯಾರೋ ಅಂಗಡಿಯವನು, ಗದರಿಸ್ಬಿಡ್ತೀವಿ. ಏನೋ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ವಾ, ಅವನು ಇರೋದೇ ಅದಕ್ಕೆ, ಬೈಸ್ಕೋತಾನೆ ಬಿಡು. ಈ ಥರ ನೀವು ಅನ್ಬೋದು. ಅವನಿಗೆ ನಿಮಗೆ ತಿರುಗಿಸಿ ಹೇಳೋಕ್ಕಾಗಷ್ಟು ಅವನಿಗೆ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಆದರೆ ತಕ್ಷಣ ಅವನ ಮನಸ್ಸಿನಲ್ಲಿ ದುಃಖ, ನೋವು ಉತ್ಪತ್ತಿ ಆಗುತ್ತೆ. ಅದಕ್ಕೆ ಕಾರಣ ಯಾರಾಗಿರ್ತಾರೆ? ನಾನೇ ಆಗಿರ್ತೀನಿ ಅಲ್ವಾ? ಅದು ನಿಮಗೆ ತಟ್ಟತ್ತೆ. ಅದಕ್ಕೆ ನಾವು ನಿಮಗೆ ಬಂದು ಬೈಬೇಕಾಗಿಲ್ಲ, ಹೊಡಿಬೇಕಾಗಿಲ್ಲ. ಅದಕ್ಕೆ ಒಂದನ್ನ ಪಾಲನೆ ಮಾಡಿ, ನನ್ನಿಂದ ಯಾರ ಮನಸ್ಸಿನಲ್ಲಿ ದುಃಖ, ನೋವು ಉತ್ಪತ್ತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಸಾಧ್ಯ ಆದರೆ ಒಂದಷ್ಟು ಖುಷಿಯನ್ನ ಉತ್ಪತ್ತಿ ಮಾಡೋಣ. ಅದು ಖಂಡಿತ ಸಾಧ್ಯ ಇದೆ. ಒಂದು ಸ್ಮೈಲ್ ಮಾಡಿ, ಊಟ ಆಯ್ತಾ ಅಂತ ಮಾತಾಡಿಸಿ, ಚೆನ್ನಾಗಿದ್ದೀರಾ ಅಂತ ಕೇಳಿ, ಎಲ್ಲರ ಜೊತೆ ಚೆನ್ನಾಗಿ ವರ್ತಿಸಿ. ಅದೇ ಒಂದಷ್ಟು ಪಾಸಿಟಿವಿಟಿ ಕೊಡುತ್ತೆ. ಅದೇನಪ್ಪ ಅಂದ್ರೆ, ಮನುಷ್ಯನಿಗೆ ಯಾವ್ದ್ರೂ ತೃಪ್ತಿ ಪಡಿಸೋಕೆ ಸಾಧ್ಯ ಇಲ್ಲಂತೆ, ಊಟದಲ್ಲಿ ತೃಪ್ತಿ ಪಡಿಸ್ಬೋದಂತೆ. ಬೇರೆ ಎಲ್ಲಾನು ಬೇಕು ಅಂತಾನೆ ಮನುಷ್ಯ. ಅದೇ ಊಟ ಆದ್ರೆ ಸಾಕಪ್ಪ ಅಂತಾನೆ. ಹಾಗೆ ಒಂದು ಊಟ ಕೊಡಿ, ಒಂದು ತುತ್ತು ಊಟ ಕೊಡಿ, ತೃಪ್ತಿ ಆಗ್ತಾರೆ. ಅದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ.